ಈ ಮದ್ವೆ ನಿಂತು ಹೋಗಿ ಅವಮಾನ ಆಗಿದ್ದಿದ್ರೆ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿರ್ಲಿಲ್ಲ. ನಿನ್ನಿಂದ ನಮಗೆ ದೊಡ್ಡ ಉಪಕಾರ ಆಯಿತು. ಇದರಲ್ಲಿ ಹೆಚ್ಚುಕಾರಕ್ಕೆ ಏನಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದೆ. ಕನಕ ನನ್ನ ಆತ್ಮೀಯ ಸ್ನೇಹಿತೆ. ಇದು ನಮ್ಮನೆ ಮದ್ವೆ. ನಿಂತೋಗ್ಲಿಲ್ಲ ಅನ್ನೋ ಸಮಾಧಾನ ನನಗಿದೆ. ಗಿರಿ, ನನ್ನ ಪ್ರಿಯಾನ ನನಗೆ ವಾಪಸ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಶ್ರೀಕಾಂತ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಏ ಗಿರಿ, ಊಟ ಮಾಡ್ಕೊಂಡು ಹೋಗೋ. ಹಾಗೆ ಆಗ್ಲಿ ಕನಕ. ನೀನು ಎಲ್ಲಿದ್ಯಾ? ಬಾರೆ, ಬಾ. ನನ್ನ ಮಗ ಬರ್ತಾನೆ, ಬಾ ಬಾ. ಹೇ, ನನ್ನಿಂದ ತಪ್ಪಿಸ್ಕೊಂಡು ಹೋದ್ರೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೋಡ್ದ್ಯಾ ನೀನು ಹ್ಯಾಕ್ ಕಂಡಿಡ್ದೆ ಅಂತ? ಬಾ ಬಾ, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾರೆ, ಬಾ 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 ಬಾ. ಅವಳನ್ನ ಕರ್ಕೊಂಡು ಹೋಗ್ಬೇಕು. ನನ್ನ ಮಗನ ಕಾಯ್ತಿದ್ದಾನೆ. ಬಿಡು ಬಿಡು ನನ್ನ. ಬಿಡಿ ಬಿಡಿ ನನ್ನ. ಅವಳನ್ನ ಕರ್ಕೊಂಡು ಹೋಗ್ಬೇಕು. ಇವ್ನಿಗೆ ಹುಚ್ಚಿಡ್ತಿದೆ. ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಬೀದಿ ಉಜ್ನೈತಾರೆ. ನಿನ್ನ ಅಲ್ಲಿ ಹೆಂಗಾಯ್ತಲ್ಲ? ನಡೆಯ ನಮ್ಮ ಜೊತೆ. ಇಲ್ಲ, ನಾನು ಬರಲ್ಲ. ಇವಳನ್ನ ಕರ್ಕೊಂಡು ಹೋಗ್ಬೇಕು. ಇವಳನ್ನ ಕರ್ಕೊಂಡು ಹೋಗಿ ಇವಳು ತಿಥಿ ಮಾಡಿ ನನ್ನ ಮಗನ ಕೈ ಪಿಂಡ ಹಾಕಿಸ್ತೀನಿ. ಆಮೇಲೆ ಎಲ್ರಿಗೂ ಲಾಡು ವಡೆ ಊಟ ಹಾಕಿಸ್ತೀನಿ. ನೀವು ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಾನು ಬರಲ್ಲ. ಬಾರ, ನಿನ್ನೊಂದು ಸುಮ್ಮನೆ ಬಿಡದ ಕಣೆ. ನಾನು ಬರ್ತೀನಿ, ಮತ್ತೆ ಬರ್ತೀನಿ. ಅರೆ ಪ್ರಿಯಾ, ಇದೇನಿದು? ಆ ಹುಚ್ಚಿನ ಯಗ್ಗ ಮುಗ್ಗ ಹೇಳ್ಕೊಂಡು ಹೋಗ್ತಾ ಇದಾರೆ. ನೀನ್ ನೋಡಿದ್ರೆ ನಗ್ತಾ ಇದೆಯಾ? ಸಾರಿ ಶ್ರೀ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಪ್ರಿಯಾ, ಬಲ್ಗಾಲಿಟ್ಟು ಒಳಗ್ ಬಾ. ಪ್ರಿಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಸೇರೊದ್ದು ಬಲ್ಗಾಲಿಟ್ಟು ಒಳಗಡೆ ಬಾಮ್ಮ.
ಅಯ್ಯೋ ಅಯ್ಯೋ ಹೊಸ ಹೆಣ್ಣರ ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲಿ ಫೋಟೋ ಬಿದ್ದಾಯ್ತಲ್ಲ, ಇನ್ನ ಏನೇನು ಅಪಶಕ್ನ ಕಾದಿದ್ಯೋ ಏನೋ. ಏ ಮುದ್ಕಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅಪಶಕುನ ಎಲ್ಲ ಏನಿಲ್ಲ, ಗಾಳಿಗೆ ಫೋಟೋ ಬಿದ್ದಿರ್ಬೇಕಷ್ಟೆ. ಪ್ರಿಯಾ, ನೀನ್ ಸೇರೋದು ಒಳಗ್ ಬಾ. ಏ ಪ್ರಿಯಾ, ಅದ್ ಸ್ವಲ್ಪ ಒಳಗಡೆ ಬಿಟ್ಬಿಡ್ತೀವಾ? ಒಂದ್ ಒಗ್ಗಟೆ ಹೇಳ್ತೀನಿ, ಅದನ್ನ ಬಿಡಿಸಿ ನಿನ್ ಗಂಡನ ಹೆಸರು ಹೇಳಿ ಆಮೇಲೆ ಒಳಗೆ ಹೋಗು. ನೋಡಿ, ನನಗ್ ಸುಸ್ತಾಗಿದೆ. ಇದೆಲ್ಲ ನನಗಿಷ್ಟ ಆಗಲ್ಲ. ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು. ಹೋಗ್ಲಿ ಬಿಡಿಮ್ಮ, ಪ್ರಿಯಾಂಗ್ ತುಂಬಾ ಆಯಾಸ ಆಗಿದೆ ಅನ್ಸತ್ತೆ. ಪ್ರಿಯಾ, ನೀವ್ ಒಳಗ್ ಬಾ. ಪ್ರಿಯಾ, ನೀವಿಬ್ರು ದಂಪತಿಗಳಾಗಿ ಮೊದಲನೇ ಬಾರಿ ಈ ಮನೆಗೆ ಕಾಲಿಡ್ತಾ ಇದ್ದೀರಾ. ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಮಾವ್, ಆಶೀರ್ವಾದ ಮಾಡಿ. ಶ್ರೀ, ನಿಮ್ಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ಕಂಡ್ಕೊಂಡ್ರ ಕಾಲಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೀರಾ? ಪ್ರಿಯಾ, ಏನ್ ಮಾತಾಡ್ತಿದ್ಯಾ? ಕನ್ಕನ್ಗೂ ನಮಸ್ಕಾರ ಮಾಡಮ್ಮ, ಅವಳು ನಿನ್ನಕ್ಕ. ಅಂದ್ರೆ ಅಕ್ಕನ ಸಮಾನ ಅಂತ ಹೇಳ್ದೆ. ನಿನ್ಗಿಂತ ದೊಡ್ಡವಳಲ್ವಾ? ಮಾಮ್, ಕನಕ ನನ್ಕಿಂತ ದೊಡ್ಡವಳು ಹೇಗಾಗ್ತಾಳೆ? ನಾನು ಅವಳಕ್ಕಿಂತ ಚಿಕ್ಕವಳು ಹೇಗಾಗ್ತೀನಿ? ಅವಳು ಈ ಮನೆ ಸೊಸೆ, ನಾನು ಈ ಮನೆ ಸೊಸೆ. ಹೋಗ್ಲಿ ಬಿಡಿ ಚಿಕ್ಕಮ್ಮ. ಪ್ರಿಯಾ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಪ್ರಿಯಾ, ಯಶೋಧನು ಹಿರಿಯರೇ, ಅವ್ರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಮಾಮ್, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮುಸ್ರೆ ತಿಕ್ಕೋರು, ಕಸ ಬಳಿಯೋರು, ಹಾಲು ತರಕಾರಿ ಮಾರೋರ್ನ ಸಾಲಕ್ಕೆ ತಂದು ನಿಲ್ಲಿಸ್ಬಿಡು. ಸಂಜೆ ತನಕ ಎಲ್ಲಾರ್ಗೂ ನಮಸ್ಕಾರ ಮಾಡ್ತಾನೆ ಇರ್ತೀನಿ. ಏನ್ ಮಾಮ್ ನೀವು? ನನಗೂ ಒಂದು ಸ್ಟೇಟಸ್, ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋದನ್ನೇ ಮರೆತು ಕಣ್ಕಣರ್ ಕಾಲಿಗೆಲ್ಲ ಬೀಳಿ ಅಂತ ಹೇಳ್ತಾ ಇದ್ದೀರಲ್ಲ. ಶ್ರೀ, ಬನ್ನಿ, ಯಾರ್ಯಾರ ಕಾಲಲ್ಲಿ ಎಷ್ಟೆಷ್ಟು ಅನಿಷ್ಟ ತುಳಿದಿರ್ತಾರೋ ಮೊದಲು ಹೋಗಿ ಕೈ ವಾಶ್ ಮಾಡೋಣ. ಬನ್ನಿ ಶ್ರೀ.
ಎಲ್ಲ ಸೇರ್ಕೊಂಡು ಈ ಹಾರನ ನನ್ನ ಕೊರಳಿಗೆ ಉರುಳು ಮಾಡಿಬಿಟ್ರು. ಇದು ನನ್ನ ಕಣ್ಮುಂದೆ ಇದ್ರೆ ಪದೇ ಪದೇ ನನ್ನ ಅಣಗಿಸ್ತಾನೆ ಇರುತ್ತೆ. ನನ್ನ ನೆಮ್ಮದಿ ಶಾಂತಿನ ಎಲ್ಲ ಕಿತ್ಕೊಳುತ್ತೆ. ಇದು ನನ್ನ ಕಣ್ಮುಂದೆ ಇರಬಾರ್ದು. ಎಸ್, ಇಲ್ಲ, ಈ ಹಾರನ ಎಸಿಬಾರ್ದು. ಇದು ನನ್ನ ಕಣ್ಮುಂದೆನೇ ಇರಬೇಕು. ಇದು ನನ್ನ ದ್ವೇಷ ಕಿಚ್ಚನ್ನ ಇನ್ನ ಹೆಚ್ಚಿಸ್ಬೇಕು. ಇದನ್ನ ನೋಡ್ದಾಗ್ಲೆಲ್ಲ ಪ್ರಿಯಾ ಕನಕ ಮಾಡಿದ ಅವಮಾನ ನನ್ನ ಚುಚ್ಚಬೇಕು. ಎಸ್, ಸ್ನೇಹಿತೆ ಇಷ್ಟಪಟ್ಟು ಹುಡುಗನ ಜೊತೆ ತಾಳಿ ಕಟ್ಸ್ಕೊಳಕ್ಕೆ ಕುತ್ತಿಗೆ ಉದ್ದ ಮಾಡ್ಕೊಂಡು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅದಕ್ಕೆ ನಿನ್ ಬಾಯ್ ಫ್ರೆಂಡ್ ನಿನ್ಗೆ ಕೈ ಕೊಟ್ಟಿರೋದು. ಏಯ್, ಇನ್ನು ಏನೇ ನೋಡ್ತಾ ಕೂತಿದ್ಯಾ? ಏನ ಮೇಲೆ ಎಲ್ಲ ಸೇರ್ಕೊಂಡು ನನ್ನ ಬೊಂಬೆ ಥರ ಆಡಿಸಿದ್ರಲ್ವಾ? ನಾನು ನಿಮ್ಮನ್ನ ಹೇಗೆ ಆಡಿಸ್ತೀನಿ ನೋಡ್ತೀರಿ. ಏ ಕನಕ, ಎಲ್ಲ ನಿನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಂಡು ಕೊನೆಗೆ ನನ್ನ ಕಣ್ಣೀರು ಒರ್ಸಕ್ಕೆ ಬರ್ತೀಯ. ನಾನು ನಿನ್ನನ್ನು ಸುಮ್ಮನೆ ಬಿಡೋಲ್ಲ. ನನ್ನ ಸಂಸಾರದ ಕನಸನ್ನ ನುಚ್ಚು ನೂರು ಮಾಡಿದ ನಿನ್ನ ಸಂಸಾರನ ಬೀದಿ ಪಾಲ್ ಮಾಡ್ದಿದ್ರೆ ನನ್ನ ಮದುನೇ ಅಲ್ಲ. ಅದಕ್ಕೋಸ್ಕರ ನನ್ನ ಜೀವನ, ಸಂಪತ್ತು ಎಲ್ಲನೂ ದಾರೆ ಎರಿತೀನಿ. ನಿನ್ನ ಮಾತ್ರ ಸುಖವಾಗಿರೋದಕ್ಕೆ ನಾನು ಬಿಡಲ್ಲ. ಅರೆ, ಯಾಕೆಲ್ಲ ಹೀಗೆ ಸ್ಟಿಲ್ ಆಗ್ಬಿಟ್ರಿ? ಯಾವತ್ತೂ ಈ ರೀತಿ ಡ್ರೆಸ್ ಹಾಕಿರೋ ಹುಡುಗಿ ನೋಡೇ ಇಲ್ವಾ? ಶ್ರೀಕಾಂತ್, ಎನಿಥಿಂಗ್ ರಾಂಗ್? ಪ್ರಿಯಾ, ಏನಮ್ಮ ಇದು? ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬರಬಾರ್ದಾ? ಮಾಮ್, ನಾನು ಇರೋದೇ ಹೀಗೆ. ಈ ಡ್ರೆಸ್ ಕೋಡು, ಆಚಾರ ವಿಚಾರ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಾನು ಯಾವತ್ತಾದ್ರೂ ಮನೇಲಿ ಸೀರೆ ಉಟ್ಟಿದ್ದನ್ನ ನೀವು ನೋಡಿದ್ದೀರಾ? ಅತ್ತೆ, ನಾನು ನಿಮ್ಮ ಮನೆಗೆ ಇಷ್ಟು ಸಾರಿ ಬಂದಿದ್ದೀನಿ. ಯಾವತ್ತಾದ್ರೂ ಸೀರೆ ಉಟ್ಕೊಂಡು ಬಂದಿದ್ದೀನಾ? ಅಥವಾ ನೀವು ಸೀರೆ ಉಟ್ಕೊಂಡೇ ಬರಬೇಕು ಅಂತ ನನಗೇನಾದ್ರೂ ಹೇಳಿದ್ರಾ? ಹಾಗಲ್ಲಮ್ಮ, ಮದುವೆ ಆದಮೇಲೆ ಸೀರೆ ಉಡೋದು ಹೆಣ್ಮಕ್ಳು ಸಂಪ್ರದಾಯ. ಅದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅತ್ತೆ, ಈ ಸೀರೆ ಉಟ್ಕೊಳ್ಳೋದು, ಹಣೆ ಕುಂಕುಮ ಹಚ್ಕೊಳ್ಳೋದು, ಕಾಲು ನೋಡಿದ ತಕ್ಷಣ ಡೈ ಹೊಡೆಯೋದು ಇದೆಲ್ಲ ನನಗಿಷ್ಟ ಆಗಲ್ಲ. ಆ ನಿರೀಕ್ಷೆಗಳನ್ನ ಯಾರೂ ಇಟ್ಕೋಬೇಡಿ. ಎಲ್ಲ ಶ್ರೀಕಾಂತ್ ಮದುವೆಗೆ ಮತ್ತೆ ನನ್ನ ಮದುವೆಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಥ್ಯಾಂಕ್ಸ್. ನನಗೆ ಹಸುವಾಗ್ತಿದೆ, ನಾನು ಹೋಗಿ ಊಟ ಮಾಡ್ತೀನಿ. ಪ್ರಿಯಾ, ವಾಟ್ ಇಸ್ ದಿಸ್? ಎಲ್ಲರನ್ನು ಬಿಟ್ಟು ಒಬ್ಳೆ ಊಟ ಮಾಡ್ತಾ ಇದೆಯಲ್ಲ, ನಿಂಗೇನು ಟೇಬಲ್ ಮ್ಯಾನರ್ಸ್ ಅನ್ನೋದಿಲ್ವಾ? ನನಗೆ ಹೊಟ್ಟೆ ಹಸುವಾಗ್ತಾ ಇತ್ತು, ನಾನು ಊಟ ಮಾಡ್ತಾ ಇದ್ದೀನಿ. ಸೋ ವಾಟ್? ಪ್ರಿಯಾ, ಎಲ್ಲರೂ ಬರೋ ತನಕ ಕಾದಿದ್ರೆ ನಿನ್ನ ಪ್ರಾಣ ಏನಾದರೂ ಹೋಗ್ತಿತ್ತಾ? ಈಗ ನಾನು ಊಟ ಮಾಡೋದ್ರಿಂದ ಯಾರ ಪ್ರಾಣ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ? ಹಾಗಲ್ಲ ಪ್ರಿಯಾ, ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದೇ ಸಂಸ್ಕೃತಿ ತಾನೆ. ನಾನು ಒಂಟಿಯಾಗಿ ಬೆಳೆದೋಳು, ಆ ಸಂಸ್ಕೃತಿ ಎಲ್ಲ ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಊಟ ಮಾಡಬೇಡಿ ಅಂತ ಹೇಳಿಲ್ವಲ್ಲ. ಇನ್ಫ್ಯಾಕ್ಟ್ ಇವರೆಲ್ಲ ಮಡಿವಂತ್ರೇನೋ. ಅನ್ನಕ್ಕೆ ಸುತ್ತಕಟ್ಟಿ ಉದ್ದರಣೆ ನೀರು ಕುಡಿದು ತಿನ್ನೋರಾದ್ರೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ನಾನು ರೂಮ್ಗೆ ಹೋಗಿ ತಿನ್ಕೋತೀನಿ, ಅವ್ರ ಪಡಿಗೆ ಅವ್ರು ತಿನ್ಕೊಳ್ಳಿ.
ಪ್ರಿಯಾ, ನೀನು ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಈ ಮನೆ ನಿನ್ನ ಪರಿಚಯದ್ದೇ ಆಗಿರಬಹುದು, ಇಲ್ಲಿರೋರೆಲ್ಲ ನಿನ್ನ ಸಂಬಂಧಿಕರೇ ಇರಬಹುದು. ಆದರೂ ನೀನು ಈ ಮನೆ ಸೊಸೆಯಾಗಿ ನಿನ್ನ ಕರ್ತವ್ಯನ ನಿಭಾಯಿಸ್ಬೇಕಮ್ಮ. ಈ ಕಂತೆ ಪೂರಣನೆಲ್ಲ ನನಗ್ಯಾಕೆ ಹೇಳ್ತಾ ಇದ್ಯಾ? ಪ್ರಿಯಾ, ಹೆಣ್ಣಾಗಿ ಹುಟ್ಟಿದವಳು ಹುಟ್ಟಿದ ಮನೆ ಸೇರಿದ ಮನೆ ಎರಡಕ್ಕೂ ಗೌರವ ತರಬೇಕು. ಹುಟ್ಟಿದ ಮನೆ ಕೀರ್ತಿ ಬೆಳಗಬೇಕು, ಸೇರಿದ ಮನೆ ದೀಪ ಬೆಳಗ್ಬೇಕಮ್ಮ. ಮಾಮ್, ಕೀರ್ತಿ ಬೆಳಗೋದಿಕ್ಕೆ ನಿಮ್ಮ ಮನೆ ನಾನು ಹುಟ್ಟಿದ ಮನೆ ಇಲ್ಲ. ಇನ್ನು ಇದು ದೊಡ್ಡ ಮನುಷ್ಯ ಮನೆ. ಕೆಲಸ ಮಾಡೋದಿಕ್ಕೆ ಆಳು ಕಾಳುಗಳೆಲ್ಲ ಇರ್ತಾರೆ. ಬೇಕಾದ್ರೆ ದೀಪ ಹಚ್ಚೋದಕ್ಕೂ ಒಂದು ಆಳು ಇಟ್ಕೊಂಡ್ರಾಯ್ತು ಬಿಡು. ಪ್ರಿಯಾ, ಏನಮ್ಮ ಇಷ್ಟ ಹಗುರವಾಗಿ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಮ್, ನೀನ್ ಮನೆ ಬಿಟ್ಟು ಓಡ್ ಬಂದಿದ್ದೆ. ಹುಟ್ಟಿದ ಮನೆ ಕೀರ್ತಿ ಏನ್ ಬೆಳಗ್ದೆ? ಓಡ್ ಹೋದಳು ಅನ್ನೋ ಪಟ್ಟ ಕಾಯಮಾಗಿ ಬಂದಿತ್ತಲ್ವಾ, ಅದು ಮನೆ ಕೀರ್ತಿ ಬೆಳಗ್ಸೋ ಕೆಲ್ಸನಾ? ಪ್ರಿಯಾ, ಯಾಕೆ ಹೀಗೆ ಉಚಾಯಿಸಿ ಮಾತಾಡೋದನ್ನ ಕಲ್ತಿದ್ಯಾ? ಎಲ್ರು ಬದುಕು ಒಂದೇ ಥರ ಇರೋದಿಲ್ಲ ಕಣೆ. ನನ್ನ ಪರಿಸ್ಥಿತಿನೇ ಬೇರೆದಾಗಿತ್ತು. ಓಡ್ ಹೋದಳು ಅನ್ನೋ ಪಟ್ಟ ಕಾಯಮಾಗಿ ಬಂದಿತ್ತಲ್ವಾ, ಅದು ಮನೆ ಕೀರ್ತಿ ಬೆಳಗ್ಸೋ ಕೆಲ್ಸನಾ? ಪ್ರಿಯಾ, ಯಾಕೆ ಹೀಗೆ ಉಚಾಯಿಸಿ ಮಾತಾಡೋದನ್ನ ಕಲ್ತಿದ್ಯಾ? ಎಲ್ರು ಬದುಕು ಒಂದೇ ಥರ ಇರೋದಿಲ್ಲ ಕಣೆ. ನನ್ನ ಪರಿಸ್ಥಿತಿನೇ ಬೇರೆದಾಗಿತ್ತು. ಅಷ್ಟಕ್ಕೂ ನಾವೊಂದು ಆದರ್ಶಕ್ಕೋಸ್ಕರ ಬದುಕಬೇಕಮ್ಮ. ಬೇರೆಯವ್ರ ಕೆಟ್ಟದ್ದು ನಿಂಗ್ಯಾಕೆ ಮಾದರಿ ಆಗ್ಬೇಕು? ನೀನ್ ಒಳ್ಳೆಯವಳಾಗಿರು. ಅದಕ್ಕೇನ್ ಮಾಡ್ಬೇಕೀಗ? ಗಂಡನ ಜೊತೆ ಹೊಂದ್ಕೊಂಡು ಹೋಗು. ಮನೆಯವ್ರ ಜೊತೆ ಎಲ್ಲ ಪ್ರೀತಿಯಿಂದ ಸಹನೆಯಿಂದ ನಡ್ಕೋ. ಮಾತ್ಗಂಟಿ ಮಗಳಲ್ಲ, ತಾಟ್ಗಿತ್ತಿ ಸೊಸೆ ಅಲ್ಲ, ಧೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತ್ ತಂದೋಳು ಮಗಳಲ್ಲ ಅಂತ ಹೇಳ್ತಾರೆ. ಮಾಮ್, ಅಡ್ಗೋಲಜ್ಜಿ ಕತೆ ಕೇಳೋಷ್ಟು ಪುರ್ಸೊತ್ತು ನನಗಿಲ್ಲ. ಗಂಡನ್ ಪಾದ ತೊಳ್ಕೊಂಡು ಆಪೋಷ್ಣ ಕುಡಿಯೋ ಹೆಂಡತಿ ನಾನಲ್ಲ. ಸೊಸೆ ಅಂತ ತಲೆ ಮೇಲೆ ಸೆರಗು ಹೊತ್ಕೊಂಡು ಚಾಕ್ರಿ ಮಾಡೋ ಗುಲಾಮಾಳು ನಾನಾಗಲ್ಲ. ಗಂಡ ಹೆಂಡತಿ ಅಂದ್ರೆ ಒಂದು ಅಗ್ರಿಮೆಂಟ್. ಖುಷಿ ಇರೋ ತನಕ ಜೊತೆಲಿರೋದು, ಆಮೇಲೆ ಅವ್ರವ್ರ ದಾರಿ ಅವ್ರವ್ರಿಗೆ ಅಂತ ಸ್ವತಂತ್ರ ನನಗಿದ್ದೇ ಇರತ್ತೆ. ಪ್ರಿಯಾ, ಏನೇ ಹೀಗೆ ಮಾತಾಡ್ತಿದ್ಯಾ? ದಾಂಪತ್ಯ ಅಂದ್ರೆ ಅಷ್ಟೇ ಮಾಮ್. ಯಾರು ಪಥ್ಯ ಇರೋ ಹಾಗೂ ಇಲ್ಲ, ಪಾರುಪತ್ಯ ಮಾಡೋ ಹಾಗೂ ಇಲ್ಲ. ಇಬ್ಬರಿಗೂ ಸಮಾನ ಹಕ್ಕಿದೆ. ಪ್ರಿಯಾ, ನಾನು ನೋಡ್ತಾನೆ ಇದ್ದೀನಿ. ನೀನು ಈ ಮನೆಗೆ ಬಂದಾಗಿಂದ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಹುಚ್ಚುಚ್ಚಾಗಿ ಆಡ್ತಿದ್ಯಾ. ದೊಡ್ಡವ್ರಿಗೆ ನಮಸ್ಕಾರ ಮಾಡು ಅಂದ್ರೆ ತಿರಸ್ಕಾರ ಮಾಡಿದೆ. ಒಬ್ಬೊಬ್ಳೆ ಊಟ ಮಾಡ್ತಿದ್ಯಾ. ಎಲ್ಲರ ಜೊತೆ ಸಿಡಿಮಿಡಿ ಗುಟ್ತೀಯಾ. ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ. ಏನಾಗಿದೆಮ್ಮ ನಿನ್ಗೆ? ಮಾಮ್, ನಾನು ಇರೋದೇ ಹೀಗೆ. ಇನ್ಮೇಲೆ ಇದು ನನ್ನ ಮನೆ. ನನ್ಗೆ ಹೇಗೆ ಇಷ್ಟನೋ ಇಲ್ಲಿ ನಾನು ಹಾಗಿರ್ತೀನಿ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ಈ ಥರ ಪದೇ ಪದೇ ಬೈತಾ ಕೂತಿರ್ಬೇಡ, ನನಗಿಷ್ಟ ಆಗಲ್ಲ. ಇಷ್ಟಕ್ಕೂ ನಿನಗಿಲ್ಲೇನು ಕೆಲಸ ಇದೆ ಹೇಳೋ? ಮನೆಗೆ ಹೋಗು. ಅಂತ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಮಾಮ್, ಬೇಜಾರಾಯ್ತಾ? ಏನೀಗ ಗಂಡನ ಮನೇಲಿ ದೀಪ ಹಚ್ಬೇಕು ತಾನೆ? 1, 2, 100, 1000, ಲಕ್ಷನ ಎಷ್ಟು ಹಚ್ಲಿ? ಗಂಡನ ಮನೆ ದೀಪ ಮಾಡ್ಕೊಂಡು ಹಚ್ಬಿಟ್ರೆ? ಪ್ರಿಯಾ, ಮಾಮ್, ಬೇಜಾರಾಗ್ಬೇಡ. ನಿನ್ಗೋಸ್ಕರ ದೀಪ ಹಚ್ತೀನಿ.